ಒಬ್ಬ ವ್ಯಕ್ತಿ ಸಿಕ್ಕಿರೋ ಚಾನ್ಸ್ ನ ಉಪಯೋಗಿಸ್ಕೊಂಡ್ರೆ ಯಾವ ರೀತಿ ಬೆಳಿಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಡಾಲಿ ಧನಂಜಯ್. ಇವರು 1985ರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಜನಿಸ್ತಾರೆ. ಓದಿನಲ್ಲಿ ಆಸಕ್ತಿ ಇರುತ್ತೆ. 7th ಹಾಗೂ 10th ನಲ್ಲಿ ಇಡೀ ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನ. ನಂತರ ಇಂಜಿನಿಯರಿಂಗ್ ಮಾಡ್ತಾರೆ. ಅದರಲ್ಲೂ ಅವರ ಬೆಸ್ಟ್ ಕೊಟ್ಟು ಇನ್ಫೋಸಿಸ್ಗೆ ಸೆಲೆಕ್ಟ್ ಆಗ್ತಾರೆ. ಕೆಲವು ದಿನಗಳ ಕಾಲ ಕೆಲಸ ಕೂಡ ಮಾಡ್ತಾರೆ. ನಂತರ ಅವ್ರಿಗೆ ಆಕ್ಟಿಂಗ್ ನಲ್ಲಿ ಒಲವು ಹೋಗುತ್ತೆ. ಆದ್ರಿಂದ ಅವರು ಆಕ್ಟಿಂಗ್ ಕಡೆ ಹೋಗ್ತಾರೆ. ಮೊದಲಿಗೆ ಆಕ್ಟಿಂಗ್ ಸ್ಕೂಲ್ಗೆ ಸೇರ್ಕೊಂಡು ಆಕ್ಟಿಂಗ್ ಅನ್ನ ಕಲಿತಾರೆ. ನಂತರ ಕೆಲವು ಡ್ರಾಮಾಗಳಲ್ಲಿ ನಟಿಸುವಾಗ ಡೈರೆಕ್ಟರ್ ಗುರುಪ್ರಸಾದ್ ಅವರ ಕಣ್ಣಿಗೆ ಬೀಳ್ತಾರೆ. ಆ ದಿನ ಅವರಿಗೆ ಡೈರೆಕ್ಟರ್ ಸ್ಪೆಷಲ್ ಎನ್ನೋ ಮೂವಿಯಲ್ಲಿ ಒಂದು ಚಾನ್ಸ್ ಸಿಗುತ್ತೆ. ಅವರ ಮೊದಲ ಮೂವಿನೇ ಅವರಿಗೆ ಸೈಮ್ ಅವಾರ್ಡ್ ಕೂಡ ಕೊಡುತ್ತೆ. ನಂತರ ಬಂದ ರಾಟೆ, ಬಾಕ್ಸರ್ ಮುಂತಾದ ಸಿನಿಮಾಗಳು ಅವ್ರನ್ನ ಕರ್ನಾಟಕದಲ್ಲಿ ಗುರುತಿಸೋ ತರ ಮಾಡ್ತವೆ. ಆದ್ರೆ ಅವರಿಗೆ ದೊಡ್ಡ ಹೆಸರು ಏನು ತನಕ ಕೊಡಲ್ಲ. ನಂತರ ಸಿಕ್ಕ ಒಂದು ಚಾನ್ಸು ಅವರ ಲೈಫ್ ಅನ್ನೇ ಬದಲಾಯಿಸಿತು. ಶಿವರಾಜ್ ಕುಮಾರ್ ಅಭಿನಯದ ಟಗರು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಆಪೋಸಿಟ್ ಆಗಿ ಸಿಕ್ಕ ಡಾಲಿ ಅನ್ನೋ ನೆಗೆಟಿವ್ ರೋಲು ಅವರ ಲೈಫ್ ಅನ್ನೇ ಚೇಂಜ್ ಮಾಡ್ತು. ಅಲ್ಲಿವರೆಗೆ ಧನಂಜಯ್ ಆಗಿದ್ದ ಅವ್ರಿಗೆ ಡಾಲಿ ಅನ್ನೋ ಮತ್ತೊಂದು ಹೆಸರನ್ನ ತನಕ ಕೊಡ್ತು. ನಂತರ ಅವರದ್ದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಒಂದು ಚಾನ್ಸ್ ಒಬ್ಬ ವ್ಯಕ್ತಿಯ ಲೈಫ್ ಅನ್ನು ಹೇಗ್ ಚೇಂಜ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಸಿಕ್ಕಿರೋ ಚಾನ್ಸ್ ಮಾತ್ರನ ಎಂದೂ ಬಿಟ್ಕೊಂಡು ಕೊಡಬಾರ್ದು. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದೆ ಯಾರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.